ತಾಯಿ ಮಗಳು ಸೇರಿ ಪುಷ್ಪ ಕೊಲೆಗೆ ಸಂಚು. 1 ವರ್ಷದಿಂದ ಪ್ಲಾನ್ ಸೊಸೆಯ ಕೊಲೆ ಮಾಡಿಸಿ ಜೀವ ತೆಗೆದ ಪಾಪಿಯತ್ತೆ. ಪುಷ್ಪಲತಾ ಕೊಲೆ 4 ಜನ ಜೈಲು ಪಾಲು. ಚಿಕ್ಕಬಳ್ಳಾಪುರ ನಗರದ ಬಾಪೂಜಿ ನಗರದಲ್ಲಿ ನಡೆದ ಗೃಹಿಣಿ ಪುಷ್ಪಲತಾ ಹತ್ಯೆ ಪ್ರಕರಣ ದಿನಕ್ಕೊಂದು ಹೊಸ ತಿರುವು ಪಡೆದುಕೊಳ್ತಿದೆ. ಆರಂಭದಲ್ಲಿ ದುಷ್ಕರ್ಮಿಗಳಿಂದ 24 ವರ್ಷದ ಪುಷ್ಪಲತಾಳ ಹತ್ಯೆ ನಡೆದಿದೆ ಎಂದು ಪ್ರಚಾರ ಮಾಡಿದ್ರ. ಆದರೆ ಈ ಪ್ರಕರಣದಲ್ಲಿ ಇದೀಗ ಕುಟುಂಬದವರೇ ಸಂಚು ರೂಪಿಸಿ ಕೊಲೆ ಮಾಡಿಸಿರುವುದು ಪೊಲೀಸ್ ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. 1 ವರ್ಷದ ಹಿಂದೆಯೇ ಕೊಲೆಗೆ ಸಂಚು ರೂಪಿಸಲಾಗಿತ್ತು ಎಂಬ ಅಚ್ಚರಿಯ ಮಾಹಿತಿಯು ಇದೀಗ ಹೊರಬಿದ್ದಿದೆ. ಬಾಪೂಜಿ ನಗರದ ನಿವಾಸಿ ಪುಷ್ಪಲತಾ ಅವರ ಬರ್ಬರ ಹತ್ಯೆ ಪ್ರಕರಣ ಜಿಲ್ಲೆಯ ಜನರನ್ನ ಬೆಚ್ಚಿ ಬೀಳಿಸಿತು. ಮಧ್ಯರಾತ್ರಿ ಮನೆಗೆ ನುಗ್ಗಿ ಅಪರಿಚಿತರು ಕೊಲೆ ಮಾಡಿದ್ದಾರೆ ಎಂದು ಭರತ್ ಕುಟುಂಬಸ್ಥರು ಮಾಧ್ಯಮಗಳಿಗೆ ದಾರಿ ತಪ್ಪಿಸುವ ಮಾಹಿತಿ ನೀಡಿದ್ರು. ಆದರೆ ಘಟನೆ ಕುರಿತು ತನಿಖೆ ಕೈಗೊಂಡ ಪೊಲೀಸರಿಗೆ ಕುಟುಂಬದವರ ಮೇಲೆಯೇ ಅನುಮಾನವೂ ಮೂಡಿತು. ಹತ್ಯೆಯಾದ ರಾತ್ರಿ ಮನೆಯಲ್ಲಿ ಇದ್ದ ನಾದಿನಿ, ಭವ್ಯ ಹಾಗೂ ನಾಗಮ್ಮ ಅವರನ್ನ ವಿಚಾರಣೆಗೆ ಒಳಪಡಿಸಿದಾಗ ಪ್ರಕರಣದ ರಹಸ್ಯ ಬಯಲಾಯಿತು. ಪೊಲೀಸ್ ವಿಚಾರಣೆಯಲ್ಲಿ ಭವ್ಯ ಕೊಲೆ ಸಂಚಿನ ಸತ್ಯವನ್ನ ಬಾಯ್ಬಿಟ್ಟಿದ್ದಾಳೆ. ಪ್ರಕರಣದಲ್ಲಿ ಮೃತಳ ಅತ್ತೆ ವಿಜಯಲಕ್ಷ್ಮಿ ಪ್ರಮುಖ ಆರೋಪಿಯಾಗಿದ್ದ ಸೊಸೆಯ ಹತ್ಯೆಗೆ 1 ವರ್ಷದಿಂದಲೇ ಸಂಚು ರೂಪಿಸಿದ್ದಳು ಎಂದು ಮಾಹಿತಿ ತಿಳಿದು ಬಂದಿದೆ. ವಿಜಯಲಕ್ಷ್ಮಿ, ನಾಗಮ್ಮ, ಭವ್ಯ ಹಾಗೂ ಭವ್ಯಾಳ ಸಹೋದರ ಸಂಬಂಧಿ ಲೋಹಿತ್ ಕುಮಾರ್ ಅಲಿಯಾಸ್ ಲುಲ್ಲು ಎಂಬಾತ ಎಲ್ಲರೂ ಸೇರಿ ಕೊಲೆ ನಡೆಸಿ ಬಳಿಕ ದಾರಿ ತಪ್ಪಿಸುವ ಕತೆ ಹೆಣೆದಿದ್ದರು ಎನ್ನಲಾಗಿದೆ. ಆದರೆ ಪೊಲೀಸ್ ತನಿಖೆಯಲ್ಲಿ ಎಲ್ಲಾ ಸತ್ಯಾಂಶಗಳು ಬಹಿರಂಗಗೊಂಡಿದ್ದು 4 ಆರೋಪಿಗಳು ಇದೀಗ ಜೈಲು ಸೇರಿದ್ದಾರೆ. ಇನ್ನು ಪುಷ್ಪಲತಾ ಕುಟುಂಬಸ್ಥರು ಗಂಭೀರ ಆರೋಪ ಭರತ್ ಮೇಲೆ ಅನುಮಾನ ವ್ಯಕ್ತಪಡಿಸಿದ್ರ. ಹಾಗಾದ್ರೆ ಭರತ್ ಕೈವಾಡ ಈ ಕೊಲೆಯಲ್ಲಿ ಇಲ್ವಾ ಅಥವಾ ಇನ್ನೂ ತನಿಖೆ ಮುಂದುವರಿಯುತ್ತಾ ನೋಡಬೇಕಿದೆ. ಎಲ್ಲರಿಗೂ ನಮಸ್ಕಾರ. ಕಳೆದ ವಾರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಟೌನ್ ಲಿಮಿಟ್ಸ್ ಅಲ್ಲಿ ಒಂದು ಮರ್ಡರ್ ಕೇಸ್ ರಿಪೋರ್ಟ್ ಆಗಿತ್ತು. ಈ ಮರ್ಡರ್ ಕೇಸಲ್ಲಿ ಒಬ್ರು ಲೇಡಿ ಪುಷ್ಪಲತಾದು ಮರ್ಡರ್ ಮಾಡಿದ್ದಾರೆ. ಅಲ್ಲಿ ಫ್ಯಾಮಿಲಿ ಮೆಂಬರ್ಸ್ದು ಇನ್ವಾಲ್ವ್ಮೆಂಟ್ ಇತ್ತು. ಬೇಸಿಕ್ಲಿ ಅವರು ಫಸ್ಟ್ ಅದನ್ನು ರಾಬರಿ ತರ ತೋರಿಸಿಗೆ ಪ್ರಯತ್ನ ಮಾಡಿದ್ದಾರೆ, ಆ ತರ ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ಆಮೇಲೆ ನಾವು ಎಲ್ಲ ಇಂಟರ್ಗೇಷನ್ ಮಾಡಿಕೊಂಡು ಎವಿಡೆನ್ಸ್ ಕಲೆಕ್ಟ್ ಮಾಡಿಕೊಂಡು ಸ್ಟಾರ್ಟಿಂಗ್ ಅಲ್ಲಿ ಫಸ್ಟ್ ಡೇ ನಾವು 2 ಜನಗೆ ಅವರದು ಸಿಸ್ಟರ್ ಇನ್ ಲಾ ಯಾರು ಡಿಸೀಸ್ಡ್ ಇದ್ದಾರೆ, ಪುಷ್ಪಲತಾ ಅವರದು ಸಿಸ್ಟರ್ ಇನ್ ಲಾ ಭವ್ಯ ಮತ್ತೆ ಏನೊಬ್ರು ಅವ್ರದ್ದು ಫ್ರೆಂಡ್ ಲಲ್ಲು, ಈ 2 ಜನಗೆ ನಾವು ಫಸ್ಟ್ ಡೇ ಅರೆಸ್ಟ್ ಮಾಡಿದೆ. ಆಮೇಲೆ ಇವರದು ಕೂಡ ಇಂಟರ್ಗೇಷನ್ ಟೈಮ್ ಅಲ್ಲಿ ನಮ್ಗೆ ಬೇರೆ ಬೇರೆ ಆಂಗಲ್ಸ್ ಕೂಡ ಗೊತ್ತಾಯ್ತು. ನಾವು ಕ್ವಶನ್ಸ್ ಮಾಡಿದೀವಿ. ಬೇಸಿಕ್ಲಿ ಆ ಮನೆಯಲ್ಲಿ ಒಬ್ರು ಅಜ್ಜಿ, ಇವರದು ಭವ್ಯದು ಅಜ್ಜಿ ಕೂಡ ಮಲಗಿದ್ದು. ಅವರು ಹೇಗೆ ಡೋರ್ ಓಪನ್ ಆಯ್ತು, ಯಾವುದು ಫೋರ್ಸ್ಡ್ ಎಂಟ್ರಿ ಇರಲಿಲ್ಲ, ಈ ತರದ್ದು ಎಲ್ಲ ಕ್ವಶನ್ಸ್ ಕೇಳಿದಾಗ ನಮ್ಗೆ ಈ ತರ ಗೊತ್ತಾಯ್ತು ಕಿ ಫ್ಯಾಮಿಲಿ ಮೆಂಬರ್ಸ್ದು ಕೂಡ ಇನ್ವಾಲ್ವ್ಮೆಂಟ್ ಇದೆ. ಈ ಕೇಸಲ್ಲಿ ನಾವು ಭವ್ಯದು ತಾಯಿ ವಿಜಯಮ್ಮ ಮತ್ತೆ ಅವರದು ಅಜ್ಜಿ ನಾಗಮ್ಮ, ಈ 2 ಜನಗೆ ಕೂಡ ಅರೆಸ್ಟ್ ಮಾಡಿದೀವಿ. ಸೊ ಈ ಕೇಸಲ್ಲಿ ಬೇಸಿಕ್ಲಿ ಗ್ರ್ಯಾಂಡ್ ಮದರ್ ಮತ್ತೆ ಡಾಟರ್, ಈ 3 ಜನ ಅರೆಸ್ಟ್ ಆಗಿದ್ದಾರೆ. ಜೊತೆಗೆ ಹೊರಗಡೆಯಿಂದ ಯಾರು ಬಂದು ಈ ಅಫೆನ್ಸ್ ಮಾಡಿದ್ದಾರೆ ಅವರಿಗೆ ಕೂಡ ಅರೆಸ್ಟ್ ಮಾಡಿದ್ದೀವಿ. ಇನ್ನು ಪುಷ್ಪಲತಾ ಹಾಗೂ ಭರತ್ ಅವರ ವಿವಾಹದ ಬಳಿಕ ಕುಟುಂಬದಲ್ಲಿ ನಿರಂತರ ಕಲಹ ನಡೆಯುತ್ತಿತ್ತು. ಈ ಕೊಲೆಯಲ್ಲಿ ಭರತ್ ಕೈವಾಡ ಸಹ ಇದೆ ಎನ್ನಲಾಗಿತ್ತು. ಮಕ್ಕಳಾಗದ ವಿಚಾರವನ್ನ ಮುಂದಿಟ್ಟುಕೊಂಡು ಪುಷ್ಪಲತಾಗೆ ವರದಕ್ಷಿಣೆ ಕಿರುಕುಳ ನೀಡಲಾಗುತ್ತಿತ್ತು ಎಂಬ ಆರೋಪವು ಇದೀಗ ಕೇಳಿ ಬಂದಿದೆ. ಈ ಸಂಬಂಧ ಪೊಲೀಸ್ ಠಾಣೆ ಮೆಟ್ಟಿಲೇರಿದ ಬಳಿಕ ಕುಟುಂಬದಿಂದ ಪ್ರತ್ಯೇಕವಾಗಿ ಬಾಡಿಗೆ ಮನೆಯಲ್ಲಿ ವಾಸಿಸುವಂತೆ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಮಗ ಭರತ್ ಸೊಸೆಯ ಮಾತು ಕೇಳುತ್ತಿದ್ದಾನೆ ಎಂಬ ಅಸಮಾಧಾನದಿಂದ ಅತ್ತೆ ವಿಜಯಲಕ್ಷ್ಮಿ ಸೊಸೆಯ ಮೇಲಿನ ದ್ವೇಷವನ್ನ ಹೆಚ್ಚಿಸಿಕೊಂಡಿದ್ದಳು ಎನ್ನಲಾಗಿದೆ. ಇದೇ ದ್ವೇಷ ಕೊನೆಗೆ ಹತ್ಯೆಯ ಸಂಚಾಗಿ ರೂಪುಗೊಂಡಿದೆ ಎಂದು ತನಿಖೆಯಿಂದ ತಿಳಿಸಿದ್ದಾರೆ. ಕೊಲೆ ನಡೆದ ದಿನ ವಾರ್ಡ್ನಲ್ಲಿ ಕರಗ ಮಹೋತ್ಸವವಿದ್ದ ಕಾರಣ ಜನರ ಗಮನ ಬೇರೆಡೆ ಇರುತ್ತದೆ ಎಂದು ಲೆಕ್ಕ ಹಾಕಿ ಕೇರಳ ಪ್ರವಾಸದ ನೆಪದಲ್ಲಿ ಆರೋಪಿಗಳು ತಮ್ಮ ಸಂಚನ್ನ ಜಾರಿಗೊಳಿಸಿದ್ದರು ಎಂದು ಪೊಲೀಸರು ತಿಳಿಸಿದ್ದಾರೆ. ಇದು ಇಲ್ಲ ಇವ್ರದ್ದು
ಮೊದಲಿಂದ ಈ ಡಿಸೀಸ್ ಜೊತೆ ಗಲಾಟ ಏನು ಫ್ಯಾಮಿಲಿ ಡಿಸ್ಪ್ಯೂಟ್ ನಡ್ತಾ ಇತ್ತು, ಮಾನಸಿಕ ಕಿರುಕುಳ, ದೈಹಿಕ ಕಿರುಕುಳ ನಡ್ತಾ ಇದೆ. ಈ ತರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಮೊದಲೇ ಅನುಮಾನ ಮಾಡಿದ್ದಾರೆ. ಈಗ ಕೂಡ ಈ ತರ ಹೇಳ್ತಾ ಇದ್ದಾರೆ ಕಿ ಓನ್ಲಿ ಈ ವಿಷಯ ಇಲ್ಲ ಕಿ ಗೋಲ್ಡ್ ಬೇಕಿತ್ತು ಎಕ್ಸ್ಟೋರ್ಷನ್ಗೋಸ್ಕರ, ಹಳೆ ವಿಷಯ ಕೂಡ ಇರಬೇಕು. ಇವ್ರ ಜೊತೆ ಮೊದಲಿಂದ ಗಲಾಟೆ ಇದೆಯಾ ಭವ್ಯ ಜೊತೆ ಅವರದು, ಪುಷ್ಪಲತಾದು, ಈ ಕಾರಣ ಬಗ್ಗೆ ಇವರು ಪ್ಲಾನ್ ಮಾಡಿ ಇದನ್ನು ಕಮಿಟ್ ಮಾಡಿದ್ದಾರೆ ಆಫೆನ್ಸ್. ನೋಡಿ, ವಿಜಯಲಕ್ಷ್ಮಿಗೆ ಕೂಡ ಗೊತ್ತಿತ್ತು ಕಿ ಇವರು, ವಿಜಯಲಕ್ಷ್ಮಿಗೆ, ನಾಗಮ್ಮಗೆ, ಇವರೆಲ್ಲರಿಗೂ ಗೊತ್ತಿತ್ತು ಕಿ ಇವರು ಲಲ್ಲು ಇವತ್ತು ಇದನ್ನ ಬರ್ತಾರೆ. ಅವ್ರಿಗೆ ಫಸ್ಟ್ ಇವರು ಎಲ್ಲರೂ ಮಲಗಿದ್ದಾರೆ. ಆ ಟೈಮ್ಗೆ ಒಳಗಡೆಯಿಂದ ಡೋರ್ ಓಪನ್ ಮಾಡಿ ಇಟ್ಟಿದ್ದಾರೆ. ಅವ್ರಿಗೆ ಎಂಟ್ರಿ ಇವರೇ ಕೊಟ್ಟಿದ್ದಾರೆ. ಇವ್ರ ಮುಂದೆ ಒಫೆನ್ಸ್ ಆಗಿದೆ. ವಿಜಯಮ್ಮ ಬೇರೆ ಮನೆಯಲ್ಲಿ ಮಲಗಿದ್ದಾರೆ, ಬಟ್ ಅವ್ರ ಕೂಡ ಗಮನಕ್ಕೆ ಇತ್ತು ಕಿ ಈ ತರ ಎಲ್ಲ ಆಗಿದೆ. ಇವರು ಎಲ್ಲರೂ ಮೊದಲೇ ಅವರಿಗೆ ಕೂತ್ಕೊಂಡು ಪ್ಲಾನ್ ಮಾಡ್ಕೊಂಡು ಕಿ ಏನು ದುಡ್ಡಿಲ್ಲ ಈಗ ನಮ್ಮ ಹತ್ರ, ಈ ಲಲ್ಲು ಕೇಳ್ತಾ ಇದಾರೆ, ಎಕ್ಸ್ಟೋರ್ಷನ್ ಮಾಡ್ತಾ ಇದಾರೆ, ಅವ್ರಿಗೆ ಏನ್ ಕೊಡ್ಬೇಕು, ಈ ತರ ಪ್ಲಾನ್ ಮಾಡಿ ಆ ಅಮ್ಮೆಯಿಂದ ಚೇನ್ ಮತ್ತೆ ಕಿವಿ ಒಳೆ ಏನಿತ್ತು ಅದನ್ನು ಕೊಡ್ಬೇಕು ಲಲ್ಲುಗೆ. ಈ ಕಾರಣ ಇದೆಲ್ಲ ಪ್ಲಾನ್ ಮಾಡಿದ್ದಾರೆ. ಅದು ಒಂದು ಮನೆದು ಡಿಸ್ಪ್ಯೂಟ್ ಇದೆಯಾ ಆ ತರ ಕೂಡ ಗಮನಕ್ಕೆ ಬಂದಿದೆ. ಅವ್ರ ಫ್ಯಾಮಿಲಿ ಮೆಂಬರ್ಸ್ ಕೂಡ ಅನುಮಾನ ಮಾಡಿದ್ದಾರೆ ಕಿ ಇದು ಮಾನಸಿಕ ಕಿರುಕುಳ ಮೊದಲಿಂದ ನಡ್ತಾ ಇದೆ. ಅವ್ರದ್ದು ಮಕ್ಕಳು ಕೂಡ ಇರಲಿಲ್ಲ. ಆ ವಿಷಯ ಬಗ್ಗೆ ಮತ್ತೆ ಬೇರೆ ವಿಚಾರ ಬಗ್ಗೆ, ದಹೇಜ್ ವಿಚಾರ ಬಗ್ಗೆ ನೀವು ನಡೆಸಿರ್ಬೇಕು, ಈ ತರ ನಮ್ಗೆ ಕೂಡ ಹೇಳಿದ್ದಾರೆ ಫ್ಯಾಮಿಲಿದವರು. ಆ ಆಂಗಲ್ಸ್ ಎಲ್ಲ ನಾವು ನಮ್ಮ ಕಸ್ಟಡಿಯಲ್ಲಿ ಇದ್ದಾರೆ ಇಲ್ಲ ಆರೋಪಿ, ಈಗ 4 ಜನ ಆರೋಪಿ. ಅವ್ರ ಮೇಲೆ ನಾವು ವಿಚಾರಣೆ ಮಾಡ್ತಾ ಇದೀವಿ. ಬೇರೆ ಏನೇನ್ ಆಂಗಲ್ ಇದೆ, ಎಕ್ಸ್ಟೋರ್ಷನ್ ಬಿಟ್ಟು ಬೇರೆ ಏನಾದ್ರು ಪ್ಲಾನಿಂಗ್ ಇತ್ತು ಮೊದಲಿಂದ, ಅದು ಎಲ್ಲ ನಾವು ಚೆಕ್ ಮಾಡಿ ಮುಂದೆ ಹೋಗ್ತೀವಿ ಇನ್ವೆಸ್ಟಿಗೇಷನ್ ಅಲ್ಲಿ. ಅವ್ರದ್ದು ಈಗ ಪ್ರೈಮಾ ಫೇಸಿ ಆ ದಿನ ಅವರು ಇರ್ಲಿಲ್ಲ. ಮತ್ತೆ ಅವರು ಕೇರಳಗೆ ಹೋಗಿದ್ದಾರೆ ಟ್ರಿಪ್ಗೆ, ಆ ದಿನ ಅವರು ಇರ್ಲಿಲ್ಲ. ಸೊ ಅವ್ರ ಮೇಲೆ ಪ್ರೈಮಾ ಫೇಸಿ ಅನುಮಾನ ಇಲ್ಲ. ಬಟ್ ಈ ಮಾನಸಿಕ ಕಿರುಕುಳ ಈ ಹುಡುಗಿ ಮೇಲೆ ಮೊದಲಿಂದ ಆಗ್ತಾ ಇದೆ, ಫ್ಯಾಮಿಲಿ ಮೆಂಬರ್ಸ್ ಈ ತರ ಕಂಪ್ಲೇಂಟ್ ಮಾಡಿದ್ದಾರೆ. ಸೊ ಅವರದು ಸ್ಟೇಟ್ಮೆಂಟ್ ತಗೊಂಡು ಇವ್ರದ್ದು ಯಾವ್ದು ರೋಲ್ ಇದೆ, ಇವ್ರ ಮೇಲೆ ಕೂಡ ಅನುಮಾನ ಇದೆ, ಅದು ಕೂಡ ನಾವು ವೆರಿಫೈ ಮಾಡ್ತೀವಿ. ಮತ್ತೆ ಇವರು ಯಾವಾಗ ಹೋಗಿದ್ದಾರೆ, ಇವರದ್ದು ಕೂಡ ಏನು ಲಲ್ಲು ಜೊತೆ ಕಾಂಟ್ಯಾಕ್ಟ್ ಇದೆ, ಅದು ಎಲ್ಲ ನಾವು ವೆರಿಫೈ ಮಾಡ್ತೀವಿ. ಆಮೇಲೆ ಇವ್ರ ಮೇಲೆ ಅವಶ್ಯಕತೆ ಇದೆ, ಅವ್ರ ಮೇಲೆ ಕೂಡ ಕ್ರಮ ತಗೊಳ್ತೀವಿ. ಒಟ್ಟಾರೆ ಮದುವೆ ಸಂದರ್ಭದಲ್ಲಿ ನಿಮ್ಮ ಮಗಳು ನಮ್ಮ ಮಗಳಿದ್ದಂತೆ ಎಂದು ಹೇಳುವ ಕುಟುಂಬ ಮೌಲ್ಯಗಳ ನಡುವೆಯೇ ಇಂತಹ ಅಮಾನವೀಯ ಕೃತ್ಯ ನಡೆದಿರುವುದು ಸಮಾಜದಲ್ಲಿ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಅತ್ತೆ ಸೊಸೆ ಸಂಬಂಧದ ಹೆಸರಿನಲ್ಲಿ ನಡೆದ ಈ ಹತ್ಯೆ ಪ್ರಕರಣ ಕುಟುಂಬ ಕಲಹಗಳು ಯಾವ ಮಟ್ಟಿಗೆ ಹೋಗಬಹುದು ಎಂಬುದಕ್ಕೆ ಮತ್ತೊಂದು ಕಹಿ ಉದಾಹರಣೆಯಾಗಿ ಉಳಿದಿದೆ. ಜಂಗಾಲಹಳ್ಳಿ ಅಶ್ವಥ್, ಪವರ್ ನ್ಯೂಸ್ 1, ಚಿಕ್ಕಬಳ್ಳಾಪುರ.